ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಯುಗಾದಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಯುಗಾದಿ ಹಬ್ಬದಲ್ಲಿ ಚಂದ್ರ ದರ್ಶನ ಏಕೆ ಮಾಡುತ್ತಾರೆ, ಅದರಿಂದ ದೊರೆಯುವ ಫಲವೇನು ಎಂದು ತಿಳಿಯೋಣ ಬನ್ನಿರಿ. ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲಕ್ಕಿರುವಷ್ಟು ಪ್ರಾಧಾನ್ಯತೆ ಯಾವುದರಲ್ಲೂ ಇಲ್ಲ. ಅಭಂಜನ, ಪಂಚಾಂಗ ಶ್ರವಣ ಮುಂತಾದವುಗಳು ಇರುತ್ತದೆ. ಆದರೆ ಇದಕ್ಕಿಂತಲೂ ಹೆಚ್ಚು ವಿಶೇಷವಿರುವುದು ಹಬ್ಬದ ದಿವಸ ಸಂಜೆಯ ಚಂದ್ರನ ದರ್ಶನಕ್ಕೆ. ಹಾಗಾದರೆ ಚಂದ್ರನನ್ನು ಯುಗಾದಿ ದಿನದಂದು ನೋಡಲು ಪ್ರಮುಖವಾದ ಕಾರಣಗಳಿವೆ. ಈ ಕಾರಣಗಳು ಯಾವ್ಯಾವು ಎಂಬುದು ಅರಿತುಕೊಳ್ಳೋಣ. ಗಣಪತಿಯು ತನ್ನ ವಾಹನವಾದ ಇಲಿಯನ್ನೇರಿ ಹೋಗುತ್ತಿರುವಾಗ ಆಯಾ ತಪ್ಪಿ ಗಣೇಶ ಇಲಿಯ ಮೇಲಿಂದ ಕೆಳಗೆ ಬೀಳುತ್ತಾನೆ. ಇದನ್ನು ಕಂಡ ಚಂದ್ರ ಮೇಲಿಂದ ಗಹಗಹಿಸಿ ನುಗ್ಗುತ್ತಾನೆ. ಇದನ್ನು ಕಂಡಂತ ಗಣೇಶನು ಚೌತಿಯ ದಿನದಂದು, ಅಂದರೆ ಗಣೇಶ ಚತುರ್ಥಿಯದಂದು ನೋಡಿದರೆ ಅಪವಾದ ಬರುತ್ತದೆ ಎಂದು ಶಾಪವಿತ್ತಾಗ ಶಾಪ ವಿಮೋಚನೆಗಾಗಿ ಯುಗಾದಿ ಚಂದ್ರನ ದರ್ಶನದಿಂದ ಪಾಪ ಪರಿಹಾರವಾಗುವುದರೊಂದಿಗೆ ಮುಕ್ತಿಯು ದೊರೆಯುತ್ತದೆ. ಇದು ನಂಬಿಕೆ ಬಹಳ ಹಿಂದಿನದು. ನವತಾರೆಗಳ ಅಧಿಪತಿ ಚಂದ್ರನು ನವಗ್ರಹಗಳಲ್ಲೊಂದು ತಾರೆ. ಶುದ್ಧತೆ, ಬುದ್ಧಿವಂತಿಕೆ ಹಾಗೂ ಉತ್ತಮ ನಡವಳಿಕೆ ಸಂಕೇತವಾಗಿ ಬಿಂಬಿಸಲಾಗುತ್ತದೆ. ಅಂತಹ ಚಂದ್ರನನ್ನು ವರ್ಷದ ಆಗಿ ಪರ್ವತವಾದ ಯುಗಾದಿಯದಂದು ವೀಕ್ಷಿಸಿದರೆ ಇಡೀ ವರ್ಷವೆಲ್ಲ ಸುಖ ಸಂತೋಷದಿಂದ ಬಾಳಬಹುದು ಎಂಬ ನಂಬಿಕೆಯಿಂದ ಹಿಂದಿನಿಂದಲೂ ಯುಗಾದಿ ಚಂದ್ರನು ನೋಡುವುದು ವಾಡಿಕೆಯಾಗಿದೆ. ಯುಗಾದಿಯ ಅಮಾಸೆಯಲ್ಲಿ ಬರುವುದರಿಂದ ಮರು ದಿವಸ ಚಂದ್ರನ ದರ್ಶನ ಅಷ್ಟು ಸುಲಭವಲ್ಲ. ಅದಕ್ಕಾಗಿ ಶ್ರಮ ಪಡಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಹೀಗೆ ಚಂದ್ರನ ದರ್ಶನ ಮಾಡಿ ವರ್ಷವೆಲ್ಲ ಸಂತೋಷದಿಂದ ಇರಬಹುದು. ಮಳೆ ಬೆಳೆಯೂ ಹೆಚ್ಚಾಗುತ್ತದೆ. ಯುಗಾದಿಯ ದಿನದಂದು ಕಾಣಿಸುವ ಚಂದ್ರನನ್ನು ಆಧರಿಸಿ ಹಿಂದಿನ ವರ್ಷದ ಮಳೆ ಬೆಳೆ, ರೋಗ ರುಜಿನಗಳು, ಏಳು ಬೀಳುಗಳು ಬಗ್ಗೆ ಚಿಂತನೆ ಮಾಡುತ್ತಿದ್ದರು. ಯುಗಾದಿಯದೊಂದು ಚಂದ್ರ ಅತ್ಯಂತ ಚಿಕ್ಕದಾಗಿ ಮತ್ತು ಪುಟ್ಟ ಗರೆಯ ರೀತಿಯಲ್ಲಿ ವೀಕ್ಷಿಸಲು ಕಾಣಲು ಸಿಗುತ್ತದೆ. ಚಂದ್ರನ ಆಕಾರವನ್ನು ಆಧರಿಸಿದರೆ ವರ್ಷದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅದಕ್ಕೆಂದೇ ಹೊಸ ವರ್ಷ ಪಂಚಾಂಗವನ್ನು ಪೀಠಿಸಿ ಅನಂತರ ಚಂದ್ರ ದರ್ಶನ ಮಾಡುತ್ತಿದ್ದರು. ಹೀಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಎಂದರೆ ಹೊಸ ವರ್ಷ ಎಂದರ್ಥ. ಈ ಹೊಸ ವರ್ಷದಂದು ನಾವು ಎಲ್ಲರೂ ಒಳ್ಳೆಯ ಕೆಲಸ ಮಾಡಿ ಎಲ್ಲರೂ ಆನಂದದಿಂದ ಇರೋಣ. ಸುಖ ಸಮೃದ್ಧಿ ಎಲ್ಲ ನಿಮಗೆ ದೇವರು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.